ನಮಸ್ತೆ ಎಲ್ಲ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಗಳನ್ನು ನಡೆಸ್ತಿರ್ತಕ್ಕಂಥ ಎಲ್ಲ ನನ್ನ ಎಕ್ಸ್ಪೀರಿಯನ್ಸ್ಗೆ ಸೊ ಇಲ್ಲಿ ಬಂದ್ಬಿಟ್ಟು ರೈಲ್ವೇದಲ್ಲಿ ಗುಡ್ ನ್ಯೂಸ್ ಹಂಗೆ ಬರ್ತಾನೆ ಹಂಗೆ ಗುಡ್ ನ್ಯೂಸ್ ಕೊಡ್ತಾನೆ ಇದ್ದಾರೆ. ಅದರಲ್ಲಿ ಜಾಬ್ಗಳನ್ನು ಕಾಲ್ಫರ್ಮ್ ಮಾಡ್ತಾನೆ ಇದ್ದಾರೆ, ಅದ್ರ ಜೊತೆಗೆ ರಿಸಲ್ಟ್ಗಳನ್ನು ಬಿಡ್ತಾನೆ ಇದ್ದಾರೆ, ಅದ್ರ ಜೊತೆಗೆ ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಮಾಡ್ತಾನೆ ಇದ್ದಾರೆ. ನೋಡ್ಕೋಬಹುದು, ಆಲ್ರೆಡಿ ಟೆಕ್ನಿಷಿಯನ್ ಆಯಿತು, ಅದ್ರ ಜೊತೆಗೆ ALP ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಮಾಡಿದ್ರು, ಟೆಕ್ನಿಷಿಯನ್ ವೇಕೆನ್ಸಿಗಳನ್ನ ಕಾಲ್ಫರ್ಮ್ ಮಾಡಿದ್ರು, ಅದು ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಕೂಡ. ಸೊ ನೆಕ್ಸ್ಟ್ ಅದರ ಜೊತೆಗೆ RRB ಡಿ ಗ್ರೂಪ್ 2024ರಲ್ಲಿ ಕಾಲ್ಫರ್ಮ್ ಅನ್ನ ಮಾಡಿರ್ತಕ್ಕಂಥ ಡಿ ಗ್ರೂಪ್ ಹುದ್ದೆಯನ್ನ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡಿದಾರೆ. ಸೊ ನೆಕ್ಸ್ಟ್ ರಿಸಲ್ಟ್ ನಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳದ್ದೇ ಲಾಸ್ಟ್ ಫಿಸಿಕಲ್ ಅನ್ನ ಮುಗಿಸ್ಕೊಂಡ್ಬಿಟ್ರು, ಅವರು ಫೈನಲಿ ಸೆಲೆಕ್ಷನ್ ಆದಾಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೀವಿಯಸ್ ಇಯರ್ 2025ರಲ್ಲಿ ಕಾಲ್ಫರ್ಮ್ ಅನ್ನ ಮಾಡಿರ್ತಕ್ಕಂಥ ಡಿ ಗ್ರೂಪ್ 22,000ಕ್ಕಿಂತ ಅಧಿಕ ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ರು. ಡಿ ಗ್ರೂಪ್ ಹುದ್ದೆಗಳನ್ನ ಸಾಕಷ್ಟು ವಿದ್ಯಾರ್ಥಿಗಳು ಇದು ಜಸ್ಟ್ 10th ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಅರ್ಜಿಯನ್ನ ಸಲ್ಲಿಸೋಕೆ ನೋಡ್ಕೊಡ್ರಿ. ಸೊ ಜಸ್ಟ್ 10th ಪಾಸ್ ಆಗಿದ್ರಿಪ್ಪ ಅಂದ್ರೆ, ಸೊ ನೀವೇನಾದ್ರೂ 10th ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅನ್ನ ಹಾಕ್ಬೋದಿತ್ತು. ಸೊ ಆ ಕಾರಣಕ್ಕೋಸ್ಕರ ಇದಕ್ಕೆ ಸಾಕಷ್ಟು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕೊಂಡಿದ್ರಿ. ಓಕೆ, ಇದ್ರಲ್ಲಿ ನೋಡ್ಕೋಬಹುದು ಆಲ್ಮೋಸ್ಟ್ ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಹಾಕೊಂಡಿದ್ರಿ. ಸರ್ ಎಕ್ಸಾಮ್ ಡೇಟ್ ಯಾವಾಗ ಫಿಕ್ಸ್ ಆಗುತ್ತಾ, ಸರ್ ಎಕ್ಸಾಮ್ ಯಾವಾಗ ನಡೆಸಬಹುದು, ಸರ್ ಇದ್ರ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿದೀವಿ ಸರ್, ಸೊ ಇನ್ನೂ ಕೂಡ ಎಕ್ಸಾಮ್ ಡೇಟ್ ಅನ್ನ ಫಿಕ್ಸ್ ಮಾಡ್ತಾ ಇಲ್ಲ ಅಂತ ಸಾಕಷ್ಟು ಅಭ್ಯರ್ಥಿಗಳು ಸೊ ಮೆಸೇಜ್ಗಳ ಮೂಲಕ ಮತ್ತು ಕಮೆಂಟ್ಗಳ ಮೂಲಕ ಇನ್ಫಾರ್ಮೇಶನ್ಗಳನ್ನ ತಿಳ್ಕೊಳ್ತಾನೆ ಇದ್ರೆ. ಓಕೆ, ಈಗ ಅಲ್ಲೇನೆ ನಿಮ್ದು ಆಲ್ರೆಡಿ ನೋಡ್ಕೊಡ್ರಿ, ಡಿ ಗ್ರೂಪ್ ಎಕ್ಸಾಮ್ ಡೇಟ್ ಅನ್ನ ಫಿಕ್ಸ್ ಮಾಡಿದಾರ. ಇಷ್ಟು ದಿನ ಯಾವ ತರ ಸ್ಟಡಿ ಮಾಡಿದಿರೋ ಬಿಟ್ಟಿರೋ ಗೊತ್ತಿಲ್ಲ, ಇನ್ಮೇಲೆ ಟೈಮ್ ಕೂಡ ಸಮಯ ಮತ್ತು ಕಡಿಮೆ ಇದೆ. ಸೊ ಅದಕ್ಕೆ ನೀವು ಹಾರ್ಡ್ ವರ್ಕ್ ಅನ್ನ ಮಾಡ್ಲೇಬೇಕಾಗತ್ತ. ಸೊ ಎಷ್ಟು ಸಮಯ ಇದೆ ಅಂತ ನೋಡ್ಕೊಡ್ರಿ. ಸಮಯ ಬಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಎಕ್ಸಾಮ್ ಡೇಟ್ ಕೂಡ ನೋಡಿದ್ರಿ ಅಂತ ಅನ್ಕೋತಾ ಇದ್ದೀನಿ. ಸೊ ಎಲ್ಲರೂ ಕೂಡ ನಿನ್ನೆನೆ ಇನ್ಫಾರ್ಮೇಶನ್ ತಿಳಿದಿದೆ. ಸೊ ಎಕ್ಸಾಮ್ ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದಾರೆ ನೋಡ್ಕೊಡ್ರಿ. ಎಷ್ಟಪ್ಪ ಅಂದ್ರೆ 3 ಆಗಸ್ಟ್ 2026 ಅಂತ ಹಿಡಿದು 21 ಆಗಸ್ಟ್ 2026ರವರೆಗೆ ನಿಮ್ಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದಾರೆ. ನಿನ್ನೆ RRB ವೆಬ್ಸೈಟ್ ದಲ್ಲಿ ಕೂಡ ಈ ನೋಟಿಸ್ ಅನ್ನ ರಿಲೀಸ್ ಮಾಡಿದಾರೆ. ಯಾರು ನೋಡ್ಕೊಂಡಿಲ್ಲ ಸೊ ಅಂತ ಅಭ್ಯರ್ಥಿಗಳು ನೋಡ್ಕೊಡ್ರಿ. ಸೊ ಇದು ಬಂದ್ಬಿಟ್ಟು 10th ಅಲ್ಲಿ ನೀವು ಎಷ್ಟೇ ಮಾರ್ಕ್ಸ್ ತಗೊಂಡ್ರಿ, ಜಸ್ಟ್ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ಬೋದಿತ್ತು. ಪ್ರತಿ ವರ್ಷನೂ ಕೂಡ ಕಾಲ್ಫರ್ಮ್ ಮಾಡ್ತಾರೆ, ಪ್ರತಿ ವರ್ಷನೂ ಕೂಡ ಈ ಜಾಬ್ ಅನ್ನ ಕಾಲ್ಫರ್ಮ್ ಮಾಡ್ತಾನೆ ಇರ್ತಾರ. ಬಟ್ ನೀವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಗಳನ್ನ ತಿಳ್ಕೊಳ್ತಾನೆ ಇರಬೇಕು. ಇದಕ್ಕೆ ನೋಡ್ಕೊಡ್ರಿ, ಯಾವುದೇ ತರದಂತ ಹೈಟ್ ಕೂಡ ಬೇಕಾಗಿಲ್ಲ, ಫಿಸಿಕಲ್ ಇದ್ರೆ ಸಾಕು. ಫಿಸಿಕಲ್ ಯಾವ ತರಪ್ಪ ಅಂದ್ರೆ ವೇಟ್ ಇರ್ತದ. ಸೊ ಆ ವೇಟ್ ಅನ್ನ ಹೊತ್ಕೊಂಡು ಓಡೋದಿರುತ್ತೆ. ಎಲ್ಲರೂ ಕೂಡ ಆಲ್ಮೋಸ್ಟ್ ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಇದನ್ನ ಫಿಸಿಕಲ್ ಪಾಸ್ ಆಗ್ತೀರಿ. ಮೇನ್ ಫೋಕಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಕ್ಸಾಮ್ ಗೆ ಫೋಕಸ್ ಮಾಡಬೇಕು. ಆಲ್ರೆಡಿ ನೋಡ್ಕೊಡ್ರಿ, 2024ರಲ್ಲಿ ಎಕ್ಸಾಮ್ ಅನ್ನ ಬರ್ದಿರ್ತಕ್ಕಂಥ ಅಭ್ಯರ್ಥಿಗಳದ್ದು ಕಟಪ್ ಕೂಡ ಬಿಟ್ಟಿದ್ದಾರೆ. ಸೊ ಕಟಪ್ ಅನ್ನ ನೋಡ್ಕೊಂಡಿದೀರಿ ಅಂತ ಅನ್ಕೊಳ್ತಾ ಇದೀನಿ. ಸೊ ಎಷ್ಟು ನಿಂತಿದೆ ನಮ್ಮ ಬೆಂಗಳೂರು ಜೋನ್ ಬಂದ್ಬಿಟ್ಟು ಕಟ್ ಎಷ್ಟು ನಿಂತಿದೆ ಅನ್ನೋದನ್ನು ಕೂಡ ನಾನು ಮಾಹಿತಿಯನ್ನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನೂ ಗೊತ್ತಿರಲಿಲ್ಲಪ್ಪ ಅಂತಂದ್ರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ಹಾಕಿದ್ದೀನಿ ಎಷ್ಟು ಕಟಪ್ ಇದೆ, ಎಷ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಪ್ರೊಸೆಸ್ ಇನ್ಫಾರ್ಮೇಶನ್ ಅನ್ನ ಚೆಕ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಅದಾದ ನಂತರ ಈಗ ಸರ್ ಇದನ್ನ ಅಪ್ಲಿಕೇಶನ್ ಅನ್ನ ಹಾಕಿದೀವಿ ಸರ್, ಅಪ್ಲಿಕೇಶನ್ ಹಾಕಿ ಸರ್ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತದೆ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೋಬಹುದು. ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಏನಿದೆಯಲ್ಲ, ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಬರುವಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಡ್ರಿ. ದ ಲಿಂಕ್ ಫಾರ್ ರಿವ್ಯೂ ಎಕ್ಸಾಮ್ ಡೇಟ್ ಅಂಡ್ ಸಿಟಿ. ಫಸ್ಟ್ ಗೆ ನಿಮ್ದು ಸಿಟಿ ಮತ್ತು ಡೇಟ್ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಅದು ಎಷ್ಟಪ್ಪ ಅಂದ್ರೆ 10 days 10 ದಿನಗಳ ಹಿಂದೆನೆ ನಿಮ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ನಿಮ್ಮ ಸಿಟಿ ಎಕ್ಸಾಮ್ ಸೆಂಟರ್ ಎಲ್ಲಿ, ಸೆಂಟರ್ ತೋರಿಸಲ್ಲ ಯಾವ ಸೆಂಟರ್ ಅಂತ ಹೇಳಿ, ಬಟ್ ಸಿಟಿಯಲ್ಲಿ ಯಾವ ಸಿಟಿಗೆ ನಿಮ್ದು ಬಿದ್ದಿದೆ ಅಂತ ಹೇಳಿ ಅದನ್ನು ಕೂಡ ತೋರಿಸ್ಕೊಡ್ತಾರೆ. ಅದಾದ್ಮೇಲೆ ನಿಮ್ಮ ಡೇಟ್ ಕೂಡ ಕೊಡ್ತಾರೆ. ಸಿಟಿ ಮತ್ತು ಡೇಟ್ ಎರಡನ್ನೂ ಕೂಡ ಮೆನ್ಷನ್ ಮಾಡಿ ನಿಮ್ಗೆ ಚೆಕ್ ಮಾಡ್ಕೊಳ್ಳೋಕೆ ಅವಕಾಶವನ್ನ ಕೊಡ್ತಾರೆ. ಸೊ ಅದನ್ನ ಯಾವ ತರ ಚೆಕ್ ಮಾಡ್ಕೊಳ್ಬೇಕು, ಸೊ ಅವ್ರ ಲಿಂಕ್ ಎಲ್ಲಿ ಸಿಗ್ತದೆ ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ಅಚ್ಚುಕಟ್ಟಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿ ಡೇನು ಕೂಡ ಅಪ್ಡೇಟ್ ಗಳನ್ನ ಡೇ ಬೈ ಡೇ ಇನ್ಫಾರ್ಮೇಶನ್ ಗಳನ್ನ ನಿಮ್ ಮುಂದೆ ತಿಳಿಸ್ತಾನೆ ಹೋಗ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರಿಗೆ ಕೂಡ ವಿಡಿಯೋನ ಶೇರ್ ಮಾಡ್ರಿ. ನಿಮ್ಮ ದೋಸ್ತ, ನಿನ್ನ ಗೆಳತಿ ಏನಾದ್ರು ಅಪ್ಲಿಕೇಶನ್ ಅನ್ನ ಹಾಕಿದ್ರು ಅಂದ್ರೆ ಅವ್ರಿಗೆ ಈ ವಿಡಿಯೋನ ತಪ್ಪದೇನೆ ಶೇರ್ ಮಾಡ್ರಿ. ಸೊ ಡಿ ಗ್ರೂಪ್ ಹುದ್ದೆಗೆ ಯಾರೆಲ್ಲ ತಯಾರಿಗಳನ್ನ ಮಾಡ್ತಾ ಇದ್ದೀರಲ್ಲ, ಸೊ ಅಂತ ವಿದ್ಯಾರ್ಥಿಗಳಿಗೆ ಸೊ ಇದ್ರದೇ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಸಿಲೆಬಸ್ ಬಗ್ಗೆ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾವ ತರ ಸಿಲೆಬಸ್ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಅದ್ರ ಬಗ್ಗೆ ನಿಮ್ಗೆ ಶೇರ್ ಮಾಡ್ತೀನಿ. ಜಸ್ಟ್ RRB ಡಿ ಗ್ರೂಪ್ಗೆ ಸಿಲೆಬಸ್ ಏನಿದೆ, ಸೊ ಎಷ್ಟು ಸಿಲೆಬಸ್ ಅನ್ನ ಓದ್ಬೇಕು, ಸೊ ಅದರಲ್ಲಿ ನೋಟಿಫಿಕೇಶನ್ ಅಲ್ಲಿ ಎಷ್ಟು ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ನೋಡ್ಕೊಳ್ಳಿ, ಕನ್ನಡದಲ್ಲೇನೆ ಇರ್ತದ. ಸೊ ನೀವು ಕನ್ನಡದಲ್ಲೇನು ಕೂಡ ಎಕ್ಸಾಮ್ ಅನ್ನ ಬರಿಬಹುದು. ಸೊ ಇದರಲ್ಲಿ ಇಂಗ್ಲಿಷ್ ಗ್ರಾಮರ್ ಕೂಡ ಇರೋದಿಲ್ಲ.
ಏನು ಇಂಗ್ಲಿಷ್ ಗ್ರಾಮರ್ ಇರೋದೇ ಇಲ್ಲ. ಸೊ ನೀವು ಕನ್ನಡದಲ್ಲೇ ಎಕ್ಸಾಮ್ ಬರಿಬಹುದು. ಸೊ ಇದರಲ್ಲಿ ಇಂಗ್ಲಿಷ್ ಟಚ್ಚೇ ಆಗೋದಿಲ್ಲ. ಅಂತ ಯಾವ ಎಕ್ಸಾಮ್ ಅಪ್ಲಿಕೇಶನ್ ಅನ್ನು ಹಾಕುವಾಗ ಯಾವ ಲ್ಯಾಂಗ್ವೇಜ್ ಅನ್ನ ಚೂಸ್ ಮಾಡ್ಕೊಂಡಿರಲ್ಲ, ಸೊ ಅದನ್ನ ಚೂಸ್ ಮಾಡ್ಕೊಂಡಿರ್ತಕ್ಕಂಥವ್ರು ಅದೇ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಎಕ್ಸಾಮ್ ಕೂಡ ಓಪನ್ ಆಗುತ್ತೆ. ಎಕ್ಸಾಮ್ ಅನ್ನ ಚೆನ್ನಾಗಿ ಬರೀರಿ. ಆಲ್ಮೋಸ್ಟ್ ನೋಡ್ಕೊಡ್ರಿ, ಈ ಸರಿ ಕಟಪ್ 70 ಮಟ ನಿಂತಿದೆ. ಸೊ ಜನರಲ್ದವ್ರಿಗೆ 70 ನಿಂತಿದೆ. ನೆಕ್ಸ್ಟ್ ಆದ ನಂತರ ಇನ್ನೂ ಇರತಕ್ಕಂಥವ್ರಿಗೆ 60, ನೆಕ್ಸ್ಟ್ 65 ಈ ತರ ಕಟಪ್ ನಿಂತ್ಕೊಂಡಿದೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಪ್ರತಿ ವರ್ಷನೂ ಕೂಡ ಕಟಪ್ ಜಾಸ್ತಿ ಆಗ್ತಾನೆ ಹೋಗ್ತದೆ. ನಿಮ್ಮ ಕಾಂಪಿಟೇಷನ್ ಚೆನ್ನಾಗಿರ್ಬೇಕು, ನಿಮ್ಮ ಸ್ಟಡಿ ಕೂಡ ಚೆನ್ನಾಗಿರ್ಬೇಕು, ನೀವು ಮಾಡ್ತಿರ್ತಕ್ಕಂಥ ಹಾರ್ಡ್ ವರ್ಕ್ ಕೂಡ ಚೆನ್ನಾಗಿರ್ಬೇಕಾಗುತ್ತ. ಪ್ರತಿ ವರ್ಷನೂ ರೀ. ಈಗ ಡಿ ರೂಫ್ ಸಿಗ್ಲಿಲ್ಲ ನಿಮ್ಗೆ. ನೆಕ್ಸ್ಟ್ SSCT ಕಾಲ್ಫಾರ್ಮ್ ಆಗ್ತಾ ಇದೆ ಸೆಪ್ಟೆಂಬರ್ಗೆ. ಪ್ಯಾರಾಮಿಲಿಟರಿ ಫೋರ್ಸ್ ನಲ್ಲಿ ಸಾಕಷ್ಟು ಕಾಲ್ಫಾರ್ಮ್ ಮಾಡ್ತಾರೆ. ಅದ್ರ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ PC CR ಕಾಲ್ಫಾರ್ಮ್ ಮಾಡಿದಾರೆ, ಸಿವಿಲ್ ಪೊಲೀಸ್ ಕಾಲ್ಫಾರ್ಮ್ ಮಾಡಿದಾರೆ. ಸೊ ಒಂದ್ಸರಿ ನೀವು ಸ್ಟಡಿ ಮಾಡಕ್ ಕುತ್ಕೊಂಡಿದ್ದೀರಪ್ಪ ಅಂದ್ರೆ ಯಾವುದೇ ಜಾಬ್ ಆಗಿರಲಿ, ಫಸ್ಟ್ ಆಫ್ ಆಲ್ ಒಳಗಡೆ ಸೇರ್ಕೊಳಕ್ ಟ್ರೈ ಮಾಡಿ. ಒಳಗಡೆ ಸೇರ್ಕೊಂಡಾದ್ಮೇಲೆ ನೆಕ್ಸ್ಟ್ ಹೈಯರ್ ಪೋಸ್ಟ್ಗೆ ಹೋಗಕ್ಕೆ ಟ್ರೈ ಮಾಡಕತ್ತಿರಂತ. ನೆಕ್ಸ್ಟ್ ITI ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರೈಲ್ವೇದಲ್ಲಿ ಟೆಕ್ನಿಷಿಯನ್ ಕಾಲ್ಫಾರ್ಮ್ ಮಾಡಿದರೆ ಅದನ್ನು ಕೂಡ ಅಪ್ಲಿಕೇಶನ್ ಹಾಕೊಡ್ರಿ. ನೆಕ್ಸ್ಟ್ ALP ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಅದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡಿ ಹಾಕ್ತೀನಿ, ಅದನ್ನು ಕೂಡ ನೋಡ್ಕೊಳಕತ್ತಿರಂತ. ಸೊ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ ಆಗಿದ್ರೆ, ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೆ ಕೂಡ ಶೇರ್ನ ಮಾಡ್ಕೊಡ್ರಿ. ಇಲ್ಲೇನು ಕಾಣ್ತಾ ಇದೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್, ಈ ಸಬ್ಸ್ಕ್ರೈಬ್ ಬಟನ್ ಅನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ, ಸೊ ಈ ತರ ಕೊಡ್ತಿರ್ತಕ್ಕಂಥ ಅಪ್ಡೇಟ್ ಇನ್ಫಾರ್ಮೇಶನ್ಗಳು ಯಾವುದೇ ಕಾರಣಕ್ಕೂ ನಿಮ್ಗೆ ತಿಳಿಯೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಹೇಳ್ತೀನಿ, ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡ್ರಿ. ಈ ನೋಟಿಸ್ ಅನ್ನ ನನ್ನ ಟೆಲಿಗ್ರಾಮ್ದಲ್ಲಿ ಕೂಡ ಶೇರ್ ಮಾಡ್ತೀನಿ. HJ ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ದಲ್ಲಿ ಕೂಡ ಹೋಗಿ ಚೆಕ್ ಅನ್ನ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ, ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.